ಕನ್ನಡದ ಬರಹಗಾರ ಹಾಗೂ ನಿರ್ಮಾಪಕ ಪುನೀತ್ ಮೊದಲ ಬಾರಿಗೆ ನಿರ್ದೇಶಿಸಿರುವ ಮಲಯಾಳಂ ಚಿತ್ರ ಅಚ್ಯುತ ಅವತಾರಂ ಇದೀಗ ಪ್ರೇಕ್ಷಕರ ಮುಂದೆ ಕನ್ನಡ ಭಾಷೆಯಲ್ಲಿ ಬಂದಿದೆ. ರಾಯ್ರಾ ವೆಂಚರ್ಸ್ ಬ್ಯಾನರ್ ಅಡಿಯಲ್ಲಿ ರಮೇಶ್ ಸಿ ರುದ್ರಮೂರ್ತಿ ಹಾಗೂ ರಾಕೇಶ್ ಆರ್ ಬಂಡವಾಳ ಹೂಡಿರುವಂತಹ ಈ ಚಿತ್ರ ಸಾಂಪ್ರದಾಯಿಕ ಗ್ರಾಮೀಣ ಹಿನ್ನೆಲೆ ಮತ್ತು ಆಧುನಿಕ ಜಗತ್ತನ್ನ ಬೆಸೆಯುವ ಸೈಬರ್ ಕ್ರೈಮ್ ಥ್ರಿಲ್ಲರ್ ಕಥಾಹಂದರವನ್ನ ಹೊಂದಿದೆ. ಬಹುನಿರೀಕ್ಷಿತ ಈ ಚಿತ್ರದ ಪ್ರೀಮಿಯರ್ ಶೋ ಜುಲೈ 17ರಂದು ಮಂಗಳೂರಿನ ಭಾರತ್ ಮಾಲ್ನಲ್ಲಿ ನಡೆಯಿತು. ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಮಲಯಾಳಂ ಸಿನಿಮಾವನ್ನ ಡಬ್ಬಿಂಗ್ ಮಾಡಿ 5 ಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾ ಇರುವಂತದ್ದು ಸಂತಸದ ವಿಷಯ. ಎಲ್ಲರೂ ಈ ಚಿತ್ರವನ್ನ ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡು ಸಿನಿಮಾವನ್ನ ಗೆಲ್ಲಿಸಬೇಕು ಎಂದು ಸಿನಿಮಾ ತಂಡಕ್ಕೆ ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ ಶುಭ ಹಾರೈಸಿದ್ರು. ಇದು ನಾನು ಮೊದಲ ಬಾರಿಗೆ ಬೇರೆ ಭಾಷೆಯ ಸಿನಿಮಾದಲ್ಲಿ ನಟಿಸಿರುವ ಚಿತ್ರ. ಈಗ ಅದು ಕನ್ನಡದಲ್ಲೂ ಬಿಡುಗಡೆಯಾಗ್ತಾ ಇರುವಂತದ್ದು ಇನ್ನಷ್ಟು ಸಂತೋಷವನ್ನ ತಂದಿದೆ. ನನಗೆ ಮಲಯಾಳಂ ಭಾಷೆ ತಿಳಿಯದಿದ್ರು ಚಿತ್ರತಂಡದ ಪ್ರತಿಯೊಬ್ಬರು ಭಾಷೆ ಕಲಿಯಲು ಹಾಗೂ ನಟಿಸಲು ಸಾಕಷ್ಟು ಸಹಾಯವನ್ನ ಮಾಡಿದ್ರು. ಅವರ ಪ್ರೋತ್ಸಾಹದಿಂದಲೇ ಆತ್ಮವಿಶ್ವಾಸದಿಂದ ಅಭಿನಯಿಸಲು ಸಾಧ್ಯವಾಯಿತು ಎಂದು ಕಲಾವಿದೆ ಚಂದ್ರಕಲಾ ಹೇಳಿದ್ರು. ಮಲಯಾಳಂ ಚಿತ್ರದೊಂದಿಗೆ ನನಗೆ ವಿಶೇಷ ನಂಟಿದೆ. ಇತ್ತೀಚೆಗೆ ಬಿಡುಗಡೆಯಾದ ಒಂದು ಮಲಯಾಳಂ ಸಿನಿಮಾದಲ್ಲಿ ನಟಿಸಿದ್ದೆ. ಅದನ್ನು ನೋಡಿ ಅವರು ಈ ಸಿನಿಮಾದಲ್ಲಿ ಅವಕಾಶ ನೀಡಿದ್ರು. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞ. ಈ ಸಿನಿಮಾ ಯಶಸ್ವಿಯಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸ್ತೇನೆ. ನಿರ್ಮಾಪಕರನ್ನ ಪ್ರೇಕ್ಷಕರು ಬೆಂಬಲಿಸಿದ್ರೆ ಅದು ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಕ್ತಿ ಎಂದರು. ಇನ್ನು ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರು ಇದು ವಿಭಿನ್ನ ಕಥಾಹಂದರ ಹೊಂದಿರುವ ಸಿನಿಮಾ, ಸೈಬರ್ ವಂಚನೆ, ಮೊಬೈಲ್ ದುರ್ಬಳಕೆ ಹಾಗೂ ಯುವಜನರಿಗೆ ಉತ್ತಮ ಸಂದೇಶ ನೀಡುವ ಚಿತ್ರವಾಗಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಲಯಾಳಿ ಪಿಕ್ಚರ್ ಅನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗಿ ಸಹ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಈ ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆ ಎಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ನಮಸ್ಕಾರ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿ ಎಲ್ಲ ನೋಡಬಹುದಂತಹ ಚಿತ್ರ. ಕನ್ನಡ ಚಿತ್ರರಂಗ ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯರನ್ನ ಬಂದು ಈ ಫಿಲ್ಮ್ ಅನ್ನು ನೋಡಿ ಆನಂದಿಸಬೇಕು, ಮತ್ತೆ ಚಿತ್ರತಂಡವನ್ನ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂದಿರುವಂತ ಎಲ್ರಿಗೂ ನಮಸ್ತೆ. ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನ ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಮಗೂ ಮುಂಚಿನಿಂದಲೂ ಗಡಿನಾಡಿಗೆ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ. ಅಂತದ್ರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ತುಂಬಾ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆದಾಗ್ಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಬೊಂಬಾಟ್ ಸಿನಿಮಾಸ್ ನ ಸೂರಜ್ ಅವರಿಗೊಂದು ಮೆಚ್ಚುಗೆ ಚಪ್ಪಲಿ ಕೊಡಬೇಕು. ಯಾಕಂದ್ರೆ ಈ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮಂಗಳೂರಿಗೆ ಯಾವುದೇ ಸಿನಿಮಾ ಬಂದ್ರು ಆ ಸಿನಿಮಾವನ್ನು ಗೆಲ್ಲಿಸಬೇಕು, ಏನಾದ್ರೂ ಅದಕ್ಕೆ ಕೊಡುಗೆಕೊಡ್ಬೇಕೆಂಬ ದೊಡ್ಡ ಪ್ರಯತ್ನ ನಮ್ಮ ಸೂರಜ್ ಅವರದ್ದು. ಸೊ ಹ್ಯಾಟ್ಸ್ ಆಫ್ ಸೂರಜ್ ಅವರೇ, ಧನ್ಯವಾದ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಸಿನಿಮಾಕ್ಕೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ನಮ್ಮಂತ ಕಲಾವಿದರ ಬದುಕುವುದು. ಸೊ ಎಲ್ಲರಿಗೂ ಶುಭವಾಗಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ. ಅವತಾರಂ ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದ್ರೆ, ಇತ್ತೀಚೆಗಷ್ಟೇ ಬಿಡುಗಡೆಯಾದಂತಹ ಬಾಲನ್ ದಿ ಬಾಯ್ ಅನ್ನುವಂತ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಆ ಸಿನಿಮಾವನ್ನು ನೋಡಿದಂತ ಸೂರಜ್ ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡ್ಲಿಕ್ಕೆ, ಅಂತ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿದ್ರು. ಇವತ್ತು ನಾನು ಇಲ್ಲಿ ಬಂದು ನಿಲ್ಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ. ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗ್ಲಿ, ಎಲ್ಲ ಕಲಾವಿದರಿಗೂ ಒಳ್ಳೆದಾಗ್ಲಿ, ನಿರ್ಮಾಪಕರಿಗೂ ಒಳ್ಳೆದಾಗ್ಲಿ. ಯಾಕಂದ್ರೆ ನಿರ್ಮಾಪಕರು ನಮ್ಮಂತ ಕಲಾವಿದರನ್ನು ಬೆಳೆಸುವವರು, ನಮ್ಮಂತ ಕಲಾವಿದರನ್ನು ಬೆಳೆಸುವ ನಿರ್ಮಾಪಕರು, ಸಾರ್ವಜನಿಕರು, ಪ್ರೇಕ್ಷಕರು ಬಂದು ಅವರನ್ನು ಪ್ರೋತ್ಸಾಹಿಸಿದ್ರೆ ಅವರು ಗೆದ್ದಂತೆ. ಇನ್ನೊಂದು ಸಿನಿಮಾ ಮಾಡುವಾಗ ನಮ್ಮನ್ನು ಅನ್ಕೊಳ್ತಾರೆ, ಸರ್ ಅವರಿದ್ದಾರೆ ಅವರನ್ನು ಹಾಕೋಣ ಅಂತ ಆಡ್ತಾರೆ, ಅದು ನಮ್ಗೆ ಪ್ಲಸ್. ದಯವಿಟ್ಟು ಸಿನಿಮಾವನ್ನು ಗೆಲ್ಲಿಸಂತ ಹೇಳತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆಕ್ಚುಲಿ ನಾನು ಅದೇ ಇಂಟ್ರೆಸ್ಟ್ ಇಂದ ಬಂದದ್ದು. ಅಂದ್ರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ತುಳುವರು ಕೈ ಹಿಡಿದ್ರೆ
ಒಂದು ಮಾತಿದೆ, ಪುತ್ತೂರ್ನವ್ರ ಕೈ ಹಿಡಿದ್ರೆ ಹತ್ತೂರು ಕೈ ಹಿಡ್ದಂತೆ, ತುಳುವರು ಕೈ ಹಿಡಿದ್ರೆ ಲೋಕನ್ನೇ ಕೈ ಹಿಡ್ದಂತೆ ಅಂತ ಮಾತಿದೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ನಂತರ ರಿಲೀಸ್ ಆದಾಗ ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರ್ಲಿಲ್ಲ. ಆದ್ರೆ ಸುರಸರಿಗೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೇನೆ, ಯಾಕಂದ್ರೆ ಅದು ಹೇಳಲೇಬೇಕು. ಯಾಕಂದ್ರೆ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಮಾಡಿದ್ದೆ ಸುರೇಶ್ ಶೆಟ್ಟಿ ಸರ್. ಯಾಕಂದ್ರೆ ನಾನು ಇವತ್ತು ಇಲ್ಲಿ ಇದ್ದೇನಂದ್ರೆ ಒಂದು ಕಾರಣ ಅವರು ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಅವರ ಸಪೋರ್ಟಿಂಗ್ ನನಗೆ ಯಾವತ್ತೂ ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತೆ ಮುಖ್ಯವಾಗಿ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ.